ಬ್ಯುಸಿಯಾಗಿದ್ದೀಯಾ? ಅಮ್ಮ ಇಲ್ಲ ಅಮ್ಮ, ಒಂದು ಚಿಕ್ಕ ಮೇಲ್ ಕಳಿಸ್ಬೇಕಾಗಿತ್ತು, ಅದೇ ಹೋಗ್ತಾ ಇಲ್ಲ. ಟೈಮ್ ಬೇರೆ ಆಗ್ತಾಯಿದೆ, ಹೋಗ್ತಾ ಇಲ್ಲ. ಯಾಕೆ, ಏನು ವಿಷಯ? ನನಗೆ ಸ್ವಲ್ಪ ಅಂಗಡಿಗೆ ಹೋಗಿ ಹಾಲು ಇಸ್ಕೊಂಡು ಬರಬೇಕಾಗಿತ್ತು. ಹೋಗಿ ಬರ್ತೀನಿ, ಕಾಫಿ ಮಾಡಿಕೊಡ್ತೀನಿ. ಅಯ್ಯಯ್ಯೋ, ಚಾನ್ಸೇ ಇಲ್ಲ. ಇದು ಮುಖ್ಯವಾದ ಮೇಲು ಕಳಿಸ್ಬೇಕಂತ ಇದ್ದೀನಿ, ಹೋಗ್ತಾನೇ ಇಲ್ಲ. ನನ್ನಿಂದೆಲ್ಲ ಆಗಲ್ಲ. ನಾನು ಹೋಗಿ ವೈಫೈ ಆನ್ ಮಾಡಿ ಬರ್ತೀನಿ. ಒಂದು ಹಾಲು ಪ್ಯಾಕೆಟ್ ಕೂಡ ತರಿಸ್ಕೊಡೋರು ಯಾರೂ ಇಲ್ಲ. ಮೊಣಕಾಲು ನೋವ್ತೈತೆ, ಏನು ಮಾಡೋದು? ಅದಕ್ಕೆ ಕೇಳಿದೆ, ಇಲ್ಲಾಂದರೆ ನಾನೇ ಹೋಗ್ತಿದ್ದೆ. ಸರಿ, ಹೋಗ್ತೀನಿ ನಾನೇ, ಏನು ಮಾಡಲಿ? ಸರಿ, ಹೋಗ್ತೀನಿ, ನಾನೇ ಹೋಗ್ತೀನಿ. ಹೇಳ್ರಿ, ಏನು ಬೇಕು? ಒಂದು ಹಾಲು? ಹಾಂ, ಒಂದು ಪ್ಯಾಕೆಟ್ ಹಾಲು, 10 ಮುಟ್ಟೆ ಅಷ್ಟೇ ಕಾಣೆ. ಕೊತ್ತಂಬರಿ ಸೊಪ್ಪು, ಕರಿಬೇವು ಮರಿದೆ ತಗೊಂಡು ಬಂದುಬಿಡು. ಒಂದು ನಿಮಿಷ, ಲಿಸ್ಟ್ ಬರ್ಕೊಂತೀನಿ. ಜೀವಿತ, ಹೊರಗಡೆ ಪದ್ಮಾಂಟಿ ಬಂದಿದ್ದಾರೆ ಕಣೆ, ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿಸಿ ಹೋಗ್ತೀಯಾ? ಬಾ. ಏನು ಗೆಸ್ಟ? ನಾನು ಬರಲ್ಲ, ನೀವು ಹೋಗ್ರಿ, ನಾನು ಮಲ್ಕೊಂಡಿದ್ದೀನಿ ಅಂತ ಹೇಳಿ. ಹೊರಗಡೆ ಬಂದುಬಿಟ್ಟು ತಲೆ ತೋರಿಸೋಗೋಕೆ ನಿನಗೇನು ಇಷ್ಟಕ್ಕೊಂದು ಪ್ರಾಬ್ಲಮ್ಮು? ಬಾ, ಬಂದು ಮಾತಾಡ್ಸಿ ಬಾ. ಯಾಕಂಗೆ ಮಾಡ್ತೀಯಾ? ನೀನು ಭಾಳ ಟಯರ್ಡ್ ಆಗಿದೆ ಅಮ್ಮ, ನಾನು ಬರಲ್ಲ. ಪ್ಲೀಸ್ ಅಮ್ಮ, ನಾನು ಬರಲ್ಲ. ಹೌದು ಕಣೆ, ನನ್ನ ಸೈಡ್ ಸಂಬಂಧಿಕರಲ್ಲ, ಅದಕ್ಕೆ ನೀನು ಹಿಂಗೆ ಮಾಡ್ತೀಯ. ಅದೇ ನಿಮ್ಮ ಅಪ್ಪಾಜಿ ಸೈಡ್ ಆಗಿದ್ದರೆ ಇಷ್ಟೊತ್ತಿಗೆ ಹೋಗಿ ಮಾತಾಡಿಸ್ತಿದ್ದಲ್ಲ. ನನಗೆ ಹೇಳಿಲ್ವೇ ಅಮ್ಮ? ಹಾಂ, ನಿಮ್ಮ ಅಪ್ಪಾಜಿನೂ ನನ್ನ ಸೈಡ್ ಅವ್ರಿಗೆ ಮರ್ಯಾದೆ ಕೊಡಲ್ಲ. ಈಗ ನಿಮ್ಮ ಮಕ್ಕಳು ನೀವು ಹಿಂಗೆ, ನಾನೇನು ಮಾಡಲಿ? ಎಲ್ಲ ನನ್ನ ಹಣೆ ಬರ. ಸರಿ, ಬರ್ತೀನಿ. ಈಗೇನು ಅಲ್ಲೇ ಬಂದು ಕೂತ್ಕೋಬೇಕು, ನಮಸ್ತೆ ಹೇಳ್ಬೇಕು, ನಗಬೇಕು, ಅಷ್ಟೇ. ಬರ್ತೀನಿ. ಜೀವಿತ, ದೊಡ್ಡಮ್ಮರ ಮನೆ ಫಂಕ್ಷನ್ ಇದೆ, ರೆಡಿಯಾಗು ಅಂದಿದ್ನಲ್ಲ, ರೆಡಿ ಆದ? ಅಮ್ಮ ಪ್ಲೀಸ್ ಅಮ್ಮ, ನನಗೆ ನಾಳೆ ಭಾಳ ಕೆಲಸ ಇದೆ ಅಮ್ಮ. ನಾನು ಅಲ್ಲಿ ಬಂದರೆ ಏನು ಮುಗ್ಸೋಕ್ಕಾಗಲ್ಲಮ್ಮ. ನಾನು ಕೆಲಸ ಮುಗಿಸ್ದೆ ಹೋದರೆ ಎಲ್ಲ ನನ್ನ ಕಾಡಿಸ್ತಾರಮ್ಮ. ಪ್ಲೀಸ್ ಅಮ್ಮ. ಏನೇ, ಯಾರೂ ಬರಲಿಲ್ಲ ಅಂದರೆ ಒಂಟಿಯಾಗಿ ನಾನು ಹೆಂಗೆ ಹೋಗಲಿ? ಹೋಗಿ ಏನು ಮಾಡಲಿ? ನಿಮಗೇನು, ಎಲ್ಲ ಫ್ಯಾಮ್ಲಿ ಜೊತೆ ಚೆನ್ನಾಗಿ ಬಂದಿರ್ತಾರೆ, ನಾನು ಒಬ್ಬಳೇ ಹೋಗ್ಬೇಕಲ್ಲ. ನನಗದು ರೂಢಿ ಆಯ್ತು ಬಿಡು. ನಿಮ್ಮ ಅಪ್ಪಾಜಿನೂ ಕೆಲಸ ಅಂತ ಅಲ್ಲೇ ಹೋಗ್ತಾರೆ. ಏನು ಪ್ರಾಬ್ಲಮ್ಮು ನನಗಂತೂ ಗೊತ್ತಾಗ್ತಿಲ್ಲ. ಇಲ್ಲೇ ಬಿಡು, ನನಗೆ ಹಂಗೆ ಹೋಗಿ ರೂಢಿ ಆಯಿತು. ನಾನು ಹೊಂಟಿನೇ, ಹಂಗೆ ಹೋಗ್ತೀನಿ. ಜೊತೆಗೆ ಬರಬೇಕು ಅಂತಲೂ ನಿನಗೆ ಅನಿಸ್ಲಿಲ್ವಲ್ಲ? ನಾನು ಹೋಗ್ತೀನಿ ಬಿಡೆ, ನಾನು ಹೋಗ್ತೀನಿ. ಒಂಟಿಯಾಗೆ ಹೋಗಿ ನಾನು ರೂಢಿ ಮಾಡ್ಕೊಂಡೆ, ಹೋಗ್ತೀನಿ. ನಾನು ರೆಡಿ ಆದೆ, ಹೋಗೋಣ. ಬಾರಮ್ಮ ಪ್ಲೀಸ್, ಹೋಗೋಣ ಬಾ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ನಿಮಿಷ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.